ರಾಮ ಮಂದಿರ ಹುಂಡಿ ಹಣ ಕಳ್ಳತನ ದುರಾದೃಷ್ಟಕರ. ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ನೀಡಿದೆ ಆರ್ಎಸ್ಎಸ್. ರಾಮ ಭಕ್ತರ ಭಾವನೆಗಳಿಗೆ ಭಾರಿ ಆಘಾತವಾಗಿದೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದು ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆ. ರಾಮ ಮಂದಿರ ಹುಂಡಿ ಹಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ರಿಯಾಕ್ಷನ್ ಬಂದಿರಲಿಲ್ಲ. ಆದರೆ ಮೊದಲ ಬಾರಿಗೆ ಈಗ ರಿಯಾಕ್ಟ್ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು. रामलला मंदिर में रखे हुए दान पात्रों में जमा राशि की चोरी की दुर्भाग्यपूर्ण घटना से समूचे समाज और राम भक्तों को भावना एवं श्रद्धा को आघात पहुंचा है तथा इस घटना से हम सभी आहत हैं। श्री राम जन्मभूमि तीर्थ क्षेत्र न्यास के आग्रह पूर्वक निवेदन पर उत्तर प्रदेश सरकार ने विशेष जांच दल का गठन कर उसकी अनुशंसा पर कानूनी प्रक्रिया प्रारंभ की है। जांच में जो भी दोषी पाए जाएंगे उन्हें कठोर दंड हो यह सुनिश्चित करना आवश्यक है। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದ್ದೀವಿ, ಇದು ಕಳೆದ ತಿಂಗಳಿಂದ ಆದಂತಹ ಬೆಳವಣಿಗೆ. ಆದರೆ ಇದುವರೆಗೂ ಕೂಡ ಆರ್ಎಸ್ಎಸ್ ನಿಂದ ಯಾವುದೇ ರೀತಿ ರಿಯಾಕ್ಷನ್ ಬರದೇ ಇರೋದು ಒಂದು ಆಘಾತವನ್ನು ಉಂಟು ಮಾಡಿದೆ ಅಥವಾ ಮುಜುಗರಕ್ಕೊಳಗಾಗಿ ರಿಯಾಕ್ಟ್ ಮಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗಿತ್ತು. ಈಗ ಫೈನಲಿ ಪ್ರಧಾನ ಕಾರ್ಯದರ್ಶಿಗಳು ರಿಯಾಕ್ಟ್ ಮಾಡಿದ್ದಾರೆ. ನಿಜಕ್ಕೂ ಆಘಾತ ಆಗಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮತ್ತಿನ್ನೇನು ಹೇಳಿದ್ರು? ಈಗ ತನಿಖೆಯ ಹಂತ ಯಾವ ರೀತಿ ಸಾಗ್ತಾ ಇದೆ? ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಹರೀಶ್. ಮಧು ನಾಗರಾಜ್, ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಎಸ್ಎಸ್ ಇದುವರೆಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಇಡೀ ದೇಶದ ವಿರೋಧ ಪಕ್ಷಗಳಾಗಿರ್ಬೋದು, ರಾಜಕೀಯ ನಾಯಕರಾಗಿರ್ಬೋದು, ಜನರು ಆರ್ಎಸ್ಎಸ್ ನ ಪ್ರಶ್ನೆಯನ್ನ ಮಾಡ್ತಿದ್ರು. ಆರ್ಎಸ್ಎಸ್ ಯಾಕೆ ಇದರ ಬಗ್ಗೆ ಮೌನವನ್ನ ವಹಿಸಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆರ್ಎಸ್ಎಸ್ ಅಧಿಕೃತವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಆರ್ಎಸ್ಎಸ್ ನ ಸಹ ಕಾರ್ಯವಾಹಕ ಆದಂತಹ ದತ್ತಾತ್ರೇಯ ಹೊಸಬಾಳೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತಹದ್ದು. ವಿಡಿಯೋ ಸಂದೇಶದ ಮೂಲಕ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಇಡೀ ಈ ರಾಮ ಮಂದಿರ ದೇಣಿಗೆ ಪ್ರಕರಣವನ್ನ ತೀವ್ರವಾಗಿ ಖಂಡಿಸಿರುವಂತಹದ್ದು. ಏನು ಕಳ್ಳತನ ಪ್ರಕರಣ ಏನಿದೆ ಇದು ದುರದೃಷ್ಟಕರ ಅನ್ನುವಂತ ನಿಟ್ಟಿನಲ್ಲಿ ಕರೆದಿದ್ದಾರೆ. ಜೊತೆಗೆ ಇದನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಮತ್ತೆ SIT ಇದರಿಂದ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ದೋಷಿ ಅಂತ ಕರೆಸ್ಕೊಳ್ತಾರೆ, ಅವರ ವಿರುದ್ಧ ತೀವ್ರವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಜೊತೆಗೆ ಇನ್ನು ಮುಂದೆ ರಾಮ ಮಂದಿರದಲ್ಲಿ ಈ ರೀತಿಯಾದಂತಹ ಯಾವುದೇ ಕಳ್ಳತನ ಪ್ರಕರಣಗಳಾಗಿರಬಹುದು ಅಥವಾ ಅದನ್ನ ಸಂಘಟಿತವಾಗಿ ಸಂಪೂರ್ಣವಾಗಿ ಸುರಕ್ಷಿತವಾಗಿ ರಾಮ ಮಂದಿರವನ್ನ ಇಡಬೇಕು. ಆ ಕಾರಣಕ್ಕೋಸ್ಕರ ಎಲ್ಲವೂ ವ್ಯವಸ್ಥಿತವಾಗಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮುಂದೆ ಟ್ರಸ್ಟ್ ಏನಿದೆ ಇದನ್ನೆಲ್ಲವೂ ಕೂಡ ಅದನ್ನು ನೋಡ್ಕೊಳ್ಬೇಕು. ಮತ್ತೆ ಯಾವುದೇ ರೀತಿಯಂತ ಲೋಪಗಳು ಆಗದೆ ಇರುವಂತೆ ಮತ್ತೆ ಸರಿಯಾದ ನಿರ್ವಹಣೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ದತ್ತಾತ್ರೇಯ ಹೊಸಬಾಳೆ ಅವರು ಈಗ ಕರೆಯನ್ನ ಕೊಟ್ಟಿರುವಂತಹದ್ದು. ಸಹಜವಾಗಿ ವಿರೋಧ ಪಕ್ಷಗಳು ಇದನ್ನ ರಾಜಕೀಯಗೊಳಿಸ್ತಾ ಇರುವಂತಹದ್ದು. ಇದನ್ನು ಕೂಡ ಅವರು ತೀವ್ರವಾಗಿ ಖಂಡಿಸಿರುವಂತಹದ್ದು. ಹಿಂದೂ ವಿರೋಧಿ ಶಕ್ತಿಗಳು ಈಗ ಒಟ್ಟಾಗಿ ಬಂದು ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಹಿಂದೂ ಸಮಾಜ ಒಟ್ಟಿಗೆ ಇರಬೇಕು, ಇದನ್ನ ಸಮರ್ಪಕವಾಗಿ ಎದುರಿಸಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಒಂದು 3 ಅಂಶಗಳ ಬಗ್ಗೆ ಅವರು ಮಾತನಾಡಿರುವಂತಹದ್ದು. ಈ ಒಂದು ಅಯೋಧ್ಯೆ ಕಳ್ಳತನ ಪ್ರಕರಣವನ್ನು ಅವರು ತೀವ್ರವಾಗಿ ಖಂಡಿಸಿರುವಂತಹದ್ದು ಒಂದಾದ್ರೆ, ಮತ್ತೆ ಇದರ ಏನು ತನಿಖೆ ಆಗ್ತಿದೆ, ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮತ್ತೆ SIT ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನುವಂತಹದ್ದು. ಜೊತೆಗೆ ಇದರಿಂದ ಆಗಿರ್ತಕ್ಕಂತಹ ಪರಿಣಾಮಗಳ ಬಗ್ಗೆ ಕೂಡ ಅವರು ಮಾತನಾಡಿರುವಂತಹದ್ದು. ಹಿಂದೂ ಸಮಾಜಕ್ಕೆ ಸಾಕಷ್ಟು ಘಾಸಿ ಆಗಿದೆ. ಜೊತೆಗೆ ಇದೇ ಪರಿಸ್ಥಿತಿಯನ್ನ ಬಳಸಿಕೊಂಡು ಹಿಂದೂ ವಿರೋಧಿ ಶಕ್ತಿಗಳು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಿದೆ ಅನ್ನುವಂತಹದನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಈ 3 ಅಂಶಗಳನ್ನ ಪ್ರಸ್ತಾಪ ಮಾಡುವ ಮೂಲಕ ಆರ್ಎಸ್ಎಸ್ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣದ ಬಗ್ಗೆ ಇದುವರೆಗೂ ಏನು ಆರ್ಎಸ್ಎಸ್ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಈಗ ಆರ್ಎಸ್ಎಸ್ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ದತ್ತಾತ್ರೇಯ ಹೊಸಬಾಳೆ ಅವರೇ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹದ್ದು. ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ನೋಡ್ತಾ ಇರೋ ಹಾಗೆ ಆರ್ಎಸ್ಎಸ್ ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದರೋಡೆ ಆದ್ರೂ ಕೂಡ ಆರ್ಎಸ್ಎಸ್ ಯಾಕೆ ತುಟುಕ್ ಪಿಟುಕ್ ಅಂತ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಈಗ ದತ್ತಾತ್ರೇಯ ಹೊಸಬಾಳೆ ಅವರು ಒಂದು ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ.